ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 19. ಸರ್, ನೀವು ಧ್ಯಾನ, ಋಷಿಗಳು, ಬೇರೆ ಪ್ರಪಂಚ ಮುಂತಾದವುಗಳ ಬಗ್ಗೆ ಮಾತನಾಡುತ್ತೀರಿ. ಆದರೆ ದೇವರ ಬಗ್ಗೆ ಮಾತನಾಡುವುದಿಲ್ಲ. ಅದು ಬೇಕೆಂದೇ ಅಥವಾ? ಹೌದು, ಬೇಕೆಂದೇ. ಏಕೆ? ಏಕೆಂದರೆ ನಾವು ದೇವರ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ. ಹಾಗಾದರೆ ದೇವರನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಹೇಗೆ? ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾದರೆ ನೋಡಿ, ನಾವು ಬುದ್ಧಿಶಕ್ತಿಯಿಂದ ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಬುದ್ಧಿಶಕ್ತಿಗೆ ತನ್ನದೇ ಆದ ಇತಿಮಿತಿಗಳಿವೆ. ಉದಾಹರಣೆಗೆ, ಕಾಲದ ಆಯಾಮವನ್ನು ಅದು ಪ್ರವೇಶಿಸಲಾರದು. ನಮಗೆ ತಿಳಿದಿರದ ಆಯಾಮಗಳೆಷ್ಟೋ ಇವೆ. ದೇವರು ಬಹು ಆಯಾಮದ ವ್ಯಕ್ತಿತ್ವವುಳ್ಳವನು. ಒಂದು ಉದಾಹರಣೆ ಕೊಡಲು ಸಾಧ್ಯವೇ? ಇಲ್ಲ, ಸಾಧ್ಯವಿಲ್ಲ. ನಿಮಗೆ ಅದರ ಅರಿವಿಲ್ಲವೇ ಅಥವಾ ನೀವು ಅದನ್ನು ಹೇಳಲಿಚ್ಛಿಸುವುದಿಲ್ಲವೇ? 2. ನನಗೆ ತಿಳಿದುದನ್ನು ನಾನೀಗ ನಿಮಗೆ ಹೇಳಿದರೆ ನಿಮಗೆ ಅರ್ಥವಾಗುವುದಿಲ್ಲ. ನಿಮಗೆ ಗೊಂದಲವಾಗುತ್ತದೆ. ನಾವು ಯಾವಾಗ ಅದನ್ನು ಸ್ವೀಕರಿಸಲು ಸಿದ್ಧರಾಗುತ್ತೇವೆ? ನೀವು ಬೆಳೆದಾಗ, ನಿಜವಾಗಿಯೂ ಬೆಳೆದಾಗ. ಪುಸ್ತಕಗಳನ್ನು ಓದುವುದರಿಂದಲ್ಲ, ಧ್ಯಾನದಿಂದ. ಬೆಳೆಯಿರಿ, ವಿಕಸನ ಹೊಂದಿ, ಬೇರೆ ಗ್ರಹಣ ಶಕ್ತಿಗಳನ್ನು ಬೆಳೆಸಿಕೊಳ್ಳಿ. ಬೇರೆ ಗ್ರಹಣ ಶಕ್ತಿಗಳು ಅಂದರೆ? 3ನೇ ಕಣ್ಣು, ಸೂಕ್ಷ್ಮಯಾನ, ಸಮಾಧಿಯಲ್ಲಿ ಸಂಪರ್ಕ ಸಾಧಿಸುವುದು. ಅದಕ್ಕೆ ವಿಶೇಷ ತಂತ್ರಗಳಿವೆಯೇ? ಬೇಕಾದಷ್ಟಿವೆ, ಬೇಕಾದಷ್ಟು. ಆದರೆ ಅವುಗಳನ್ನು ಪಡೆಯಲು ನೀವು ಬೆಳೆಯಬೇಕು. ನೀವು ಮಾಡುವ ಧ್ಯಾನ ಸಾಲದು. ಇನ್ನೂ ಹೆಚ್ಚಿನ ಧ್ಯಾನ, ಹೆಚ್ಚು ಆಧ್ಯಾತ್ಮೀಕರಣ, ಪರಿಪೂರ್ಣತೆ, ವೈರಾಗ್ಯ. ನಂತರ ನಿಮಗೆ ಹೆಚ್ಚಿನ ತಂತ್ರಗಳು, ಹೆಚ್ಚಿನ ಜ್ಞಾನವನ್ನು ಕೊಡಲಾಗುತ್ತದೆ. ಆಗ ನಾವು ದೇವರನ್ನು ಅರ್ಥ ಮಾಡಿಕೊಳ್ಳಬಲ್ಲವೇ? ಅರ್ಥ ಮಾಡಿಕೊಳ್ಳುವುದಲ್ಲ, ಮೊದಮೊದಲು ಅನುಭವಗಳಾಗುತ್ತವೆ. ನಂತರ ಬೇರೆ ಆಯಾಮಗಳನ್ನು ಪ್ರವೇಶಿಸುವುದು. ಇವುಗಳನ್ನು ಶಬ್ದಗಳಲ್ಲಿ ವಿವರಿಸಲಾಗುವುದಿಲ್ಲ. ಶಬ್ದಗಳು ಹೆಚ್ಚೆಂದರೆ ಸುಳುಹನ್ನು ನೀಡಬಲ್ಲವಷ್ಟೆ. ಆ ಹಂತಗಳನ್ನು ನಾವು ತಲುಪಲು ಸಾಧ್ಯವೇ? ಹೌದು, ನೀವು ಇದುವರೆಗೆ ಪ್ರಯತ್ನಿಸಿಲ್ಲ ಅಷ್ಟೆ. ಪ್ರಾಮಾಣಿಕ ಪ್ರಯತ್ನದಿಂದ ನೀವು ಸಾಧಿಸಬಲ್ಲಿರಿ. ಈಗ ಧ್ಯಾನ ಮಾಡಿ. ಅದು ಮೊದಲನೇ ಹಂತ.